ನೋಡ್ತಾ ಇದ್ದೀರಾ ಹೆಲಿಕಾಪ್ಟರ್ ರಾಯ್ಡ್ ಹ್ಯಾಸ್ಕೋಪ್ ಪೈ ಹೆಲಿಕಾಪ್ಟರ್ ಹೋಗ್ಬೇಕಂದ್ರೆ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೋಬೇಕಂದ್ರೆ ದುಡ್ಡು ಇರಬೇಕು. ನಮ್ಮ ಹತ್ರ ದುಡ್ಡು ಇಲ್ಲ. ದುಡ್ಡು ಬರ್ಬೇಕಂದ್ರೆ ಏನು ಮಾಡಬೇಕು? ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಏನಂದೆ ಇನ್ನೊಂದ್ಸಲ ಹೇಳು. ದುಡ್ಡು ಬರ್ಬೇಕಂದ್ರೆ ಏನು ಮಾಡಬೇಕು? ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಂಪಿ ಉತ್ಸವ 2024 ಹೆಲಿಕಾಪ್ಟರ್ ಅಂದ್ರೆ ಒಂದು ರೌಂಡ್ ಹೋಗಿ ಹೆಲಿಕಾಪ್ಟರ್ಲಿ ಸುತ್ತಾಡ್ತಾರೆ ಹಂಪಿ ಮತ್ತು ಟಿ.ಬಿ ಡ್ಯಾಮು ಬಳ್ಳಾರಿ ಅಂತೆ. ಆ ರೇಟ್ ಯಾವ ರೀತಿ ಇದೆ ಮತ್ತೆ ಎಲ್ಲೆಲ್ಲ ಕನ್ಸಿಡರ್ ಮಾಡ್ಬೇಕಂತೆಲ್ಲ ತೋರಿಸ್ತೀನಿ. ನಾವೆಲ್ಲ ಹಿಂದೆ ನೋಡ್ತಿರ್ಬೋದು. ಅವರೆಲ್ಲ ಅದಕ್ಕೆ ಕಾಯ್ತಾ ಇದ್ದಾರೆ ಹೆಲಿಕಾಪ್ಟರ್ ರೌಂಡ್ ಹೋಗೋಕೆ. ಒಂದು ರೌಂಡ್ ಎಲ್ಲಿದ್ದಾವೆ ಮತ್ತೆ ಈ ಟಿಕೆಟ್ ಎಷ್ಟು ಏನಂತ. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿದ್ನಲ್ಲ. ಬನ್ನಿ ಹೋಗೋಣ. ಈಗ ಇಲ್ಲಿದೆ ನೋಡಿ ಹೆಲಿಕಾಪ್ಟರ್ಸ್. ಎರಡು ಹೆಲಿಕಾಪ್ಟರ್ಸ್, ಒಂದು ವೈಟ್ ಒಂದು ಬ್ಲೂ ಇದೆ. ಅಲ್ಲಿ ನಾವು ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ಒಳಗಡೆ ಹೋದರೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನೋಡ್ತಾ ಇರ್ಬೋದು ನೀವು, ಹಿಂದೆ ಕಾಣ್ತಾ ಇದೆ ಹೆಲಿಕಾಪ್ಟರ್ಸು. ಇಲ್ಲ ಸೆಕ್ಯೂರಿಟಿ ಇದೆ. ಒಂದು ಎರಡು ಹೆಲಿಕಾಪ್ಟರ್ ಇದ್ದಾವೆ, ಒಂದು ವೈಟ್ ಒಂದು ಬ್ಲೂ. ಜನ ಎಲ್ಲ ನೋಡಿ ಈ ಥರ ಇದು ಕಾಯ್ತಾ ಇದ್ದಾರೆ ಟಿಕೆಟ್ಗೋಸ್ಕರ. ಹೆಲಿಕಾಪ್ಟರ್ಸ್ಗೆ ವೆಹಿಕಲ್ಸ್ ಎಲ್ಲ ಬರ್ತವೆ, ಅದಕ್ಕೆ ಅವರೆಲ್ಲ ವಿಸಿಲ್ ಮಾಡ್ತಾ ಇದ್ದಾರೆ. ಇದು ಬಂದು ಕಮಲಾಪುರ ಹತ್ರ, ಹಂಪಿ ಒಳಗಡೆ ಅನ್ನಲ್ಲ, ಇಲ್ಲಿ ಕಮಲಾಪುರ ಹತ್ರ ನಿಯರ್. ಸ್ವಲ್ಪ ಹೋಗ್ಬೇಕಾದ್ರೆ ರೈಟ್ ಸೈಡ್ ತೊಗೊಂಡು ಸ್ವಲ್ಪ ಸೈಡಿಗೆ ಬಂದರೆ ಇಲ್ಲೇನೇ ಇರುತ್ತೆ ಇದು ಹೆಲಿಕಾಪ್ಟರ್ ಡೌನ್ ಆಗೋದು. ಹೆಲಿಕಾಪ್ಟರಿಂದ ನಾವು ಹೋಗೋಕ್ಕೆ ಟಿಕೆಟ್ ತುಂಬ ಕಾಸ್ಟ್ಲಿ ಆಯ್ತು ಅನಿಸುತ್ತೆ. ಯಾವ ರೀತಿ ಅಂದರೆ ಈ ಸಲ ಬಳ್ಳಾರಿ ತುಂಗಭದ್ರಾ ಡ್ಯಾಮು ಇದೆಲ್ಲ ನೋಡ್ತಾ ಇದ್ರು. ಇವರೆಲ್ಲ ಹೆಲಿಕಾಪ್ಟರ್ ನೋಡೋಕ್ಕೆ ಬಂದಿದ್ದಾರೆ ಜನ ಎಲ್ಲ ಇಲ್ಲಿ ನೋಡಿ. DD TV ಅಂತ. DD TV ಯಾವರು? ನಮ್ಮ ರಾಮಪುರ. ಇದು ಟಿಕೆಟ್ ಕೌಂಟ್ರು. ಇಲ್ಲಿ ಹೋಗಿ ಟಿಕೆಟ್ ತಗೋಬೇಕು ನಾವು. ನೋಡ್ತಾ ಇದ್ರಲ್ಲ ಹೆಲಿಕಾಪ್ಟರ್ಸ್ ಇವೆಲ್ಲ ಇಲ್ಲಿ ಕಾಣ್ತಾ ಇದೆ ನೋಡಿ. ಇಲ್ಲ ಸೆಕ್ಯೂರಿಟಿ ಇದೆ. ಹೆಲಿಕಾಪ್ಟರ್ ಹೋಗ್ಬೇಕಂದ್ರೆ ಟಿಕೆಟ್ ತಗೋಬೇಕು. ಟಿಕೆಟ್ ತಗೋಬೇಕಂದ್ರೆ ದುಡ್ಡು ಇರಬೇಕು. ನಮ್ಮ ಹತ್ರ ದುಡ್ಡು ಇಲ್ಲ. ದುಡ್ಡು ಬರ್ಬೇಕಂದ್ರೆ ಏನು ಮಾಡಬೇಕು? ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಎಲ್ಲ ಸೇರಿ ಅದಕ್ಕೆ ಟಿಕೆಟ್ ತೊಗೊಳಕ್ಕೆ ಹೆಲಿಕಾಪ್ಟರಿಂದ ಹೋಗ್ಬೇಕಂದ್ರೆ ಟಿಕೆಟ್ ತೊಗೋಬೇಕಲ್ಲ. ಟಿಕೆಟ್ ತೊಗೊಳಕ್ಕೆ ಇಲ್ಲಿ ಜನ ಸೇರಿದ್ದಾರೆ ನೋಡಿ. ಅಲ್ಲೇ ಟಿಕೆಟ್ ಕೌಂಟರ್ ಇದೆ ಅನಿಸುತ್ತೆ. ಟಿಕೆಟ್ ಕೌಂಟ್ರಲ್ಲಿ ಇದೆ, ಅದಕ್ಕೋಸ್ಕರ ಜನ ಎಲ್ಲ ಸೇರಿದ್ದಾರೆ. ಇದೆಲ್ಲನೂ ಅಲ್ಲಿಂದ ಇಲ್ಲಿವರೆಗೆ ಏನೆಲ್ಲ ಜನ ಕಾಣ್ತಾ ಇದ್ದಾರೆ. ಅವರೆಲ್ಲ ಟಿಕೆಟ್ ತೊಗೊಳಕ್ಕೆ ಅಂದರೆ ಹೆಲಿಕಾಪ್ಟರ್ ಆರಾಮ್ ನೋಡೋಕ್ಕೆ ಬಂದಿದ್ದಾರೆ ಜನ. ನೋಡಿ ಇಲ್ಲೇ ಟಿಕೆಟ್ ಕೌಂಟರ್ ಅನಿಸುತ್ತೆ. ನೋಡ್ತಾ ಇದ್ದೀರಾ ಹೆಲಿಕಾಪ್ಟರ್ ರಾಯ್ಡ್ ಹ್ಯಾಸ್ಕೋಪ್ ಪೈ. ಟಿಕೆಟ್ ಕೌಂಟರ್ ಕೊಡ್ತಾ ಇರೋದು. ಟಿಕೆಟ್ ತೊಗೊಂಡು ಅಲ್ಲಿ ಹೋಗ್ಬೇಕು. ಎರಡು ಇದೆ ಹೆಲಿಕಾಪ್ಟ್ರು. ಈ ಸಲಕ್ಕಿಂತ ಪ್ರತಿ ಸಲಕ್ಕಿಂತ ಈ ಸಲ ಚೇಂಜ್ ಮಾಡಿದ್ದಾರೆ. ಬಳ್ಳಾರಿ, ಟಿ.ಬಿ ಡ್ಯಾಮು, ಹೊಸಪೇಟೆ, ಹಂಪಿ ಎಲ್ಲ ತೋರಿಸ್ತಾರೆ. 4,000 ಅಂತ DD TV ಅಂತ ಟಿಕೆಟಾ? ಟಿಕೆಟ್ ಕೊಡ್ತಾ ಇರೋದು. ನೀನು ಬರ್ತೀವಿ ಬಿಡೋದಾಗ ಶುರುವಾಗಿದೆ ಹೆಲಿಕಾಪ್ಟರ್ ಹೋಗೋಕ್ಕೆ. ತುಂಬ ಹತ್ರನೇ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ನನಗಂತೂ ಹೊಸಪೇಟೆ ಮತ್ತು ಬಳ್ಳಾರಿ, ಟಿ.ಬಿ ಡ್ಯಾಮ್ ಹೋಗ್ತಾರಲ್ಲ. ಏನಕ್ಕಂದರೆ ಒಂದು 10-15 ಮಿನಿಟ್ಸಲ್ಲಿ ವಾಪಸ್ ಬಂದುಬಿಡ್ತಾರೆ. ಹೆಲಿಕಾಪ್ಟ್ರು ರನ್ ಆಗಿದೆ, ಆನ್ ದಿ ವೇ. ಈಗ ಅಪ್ಪ ಹೋಗುತ್ತೆ ಹೊರಗಡೆ ಸ್ಪೇಸ್ಗೆ. ತುಂಬ ಚಿಕ್ಕದು, ಒಂದು 4 ಜನ ಹೋಗ್ತಾರೆ ಅಷ್ಟೇ ಒಂದು ಟೈಮಲ್ಲಿ. ಎರಡು ಹೆಲಿಕಾಪ್ಟರ್ ಇದೆ, ಒಂದು ವೈಟು ಒಂದು ಬ್ಲೂ. ನೋಡ್ತಾ ಇರ್ಬೋದು ನೀವು, ಅದು ರನ್ನಿಂಗಲ್ಲಿದೆ ಆಲ್ರೆಡಿ. ಇದೇ ಹೆಲಿಕಾಪ್ಟರ್ ಹೋಗಿ ಒಂದು 15 ಮಿನಿಟ್ಸಲ್ಲಿ ರಿಟರ್ನ್ ಬರುತ್ತೆ ನೋಡಿ. ಅಪ್ಪ ಆಗ್ತಾ ಇದೆ. ಫುಲ್ಲು ಹೇರ್ ಗುರು, ಡಸ್ಟ್ ಎಲ್ಲ ಬರುತ್ತೆ. ಹತ್ರ ಇರಬೇಡ ಅಂತ ಇದ್ರೂ ಅಲ್ಲಿ ಜನ ಯಾರು ಕೇಳ್ತಾನೆ ಇಲ್ಲ, ಹೊರಗಡೆ ಹೋಗ್ತಾನೆ ಇದ್ದಾರೆ. ಇದು ಬಂದ್ಬಿಟ್ಟು ನ್ಯೂ ಮಾಡಲ್ ಅನಿಸುತ್ತೆ. ಈಗ ವೈಟ್ ಹೋಯ್ತಲ್ಲ, ಅದು ಹಳೆ ಮಾಡಲ್ಲು, ಇದು ನ್ಯೂ ಮಾಡಲ್ಲು. ತುಂಬ ಸ್ಮಾರ್ಟಾಗಿ ಕೂಡ ಇದೆ ಇದು. ನಾನು ಇಷ್ಟು ಹತ್ರದಿಂದ ಇದು ಮೊದಲೇ ಸಾರಿ ನೋಡಿದ್ದೆ ಅನಿಸುತ್ತೆ ನೋಡಿ. ರನ್ನಿಂಗ್ ವೇ ಇದೆ, ತುಂಬ ಇದು ಮಾಡಿದ್ದಾರೆ. ಆದ್ರೂ ಆ ಭಾರಿ ಡಸ್ಟ್ ಬರ್ತಾ ಇದೆ. ಯಾವ ರೀತಿ ಅಂದರೆ ಅಲ್ಲಿ ಇರೋಕ್ಕೇ ಆಗಲ್ಲ. ಇರೋ ಚೇರ್ಸು ಎಲ್ಲ ಫೋಲ್ಡಾಗಿ ಕೆಳಗೆ ಬಿಡ್ಬಿಡ್ತೇವೆ. ಆ ರೀತಿಯಾಗಿ ಫಾಸ್ಟಾಗಿ ಅದು ಫ್ಯಾನ್ ತಿರುಗುತ್ತೆ. ಇದು ಬಂದ್ಬಿಟ್ಟು ಅದು ವೈಟ್ ಹೋಯ್ತಲ್ಲ ಅವಾಗ. ಈಗ ಲ್ಯಾಂಡ್ ಆಗ್ತಿರೋದು ನೋಡಿ. ಇದು ಲ್ಯಾಂಡ್ ಆದಮೇಲೆ ವೆಯ್ಟ್ ಮಾಡಲ್ಲ, ಅಲ್ಲಿ ಆಲ್ರೆಡಿ ರೆಡಿ ಆಗಿರ್ತಾರೆ ಪ್ಯಾಸೆಂಜರ್ಸು ಹೋಗೋಕೆ. ರೆಡಿ ಆಗಿರೋರು ಮತ್ತು ರಿಟರ್ನ್ ಕರ್ಕೊಂಡು ಹೋಗ್ತಾರೆ ನೋಡಿ. ಓಡ್ತಾ ಇದ್ದಾರೆ ಅಲ್ಲಿ. ಆ್ಯಕ್ಚುಲಿ ಅದೇನು ಡೀಸೆಲ್ ಖಾಲಿ ಆಗುತ್ತೆ ಅಂತನೋ ಇಲ್ಲ ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಇಮಿಡಿಯೇಟ್ನೇ ಸ್ಟಾಪ್ ಮಾಡಿ ಹಂಗೆ ಹೋಗ್ತಾರೆ. ಅವಾಗೆಲ್ಲ ಸ್ಟಾಪ್ ಮಾಡಿದ್ರು 1 ಅವರ್ ಆ ರೀತಿ. ಬಟ್ ಈಗ ಸ್ಟಾಪ್ ಮಾಡ್ತಾ ಇಲ್ಲ.
ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಂಗೇ ಒಂದು 2 ಮಿನಿಟ್ಸ್ ವೇಟ್ ಮಾಡಲ್ಲ, ಹಂಗೆ ಲ್ಯಾಂಡ್ ಆಗಿ ಮತ್ತು ಹಂಗೆ ಇದು ಆಗ್ಬಿಡುತ್ತೆ, ರನ್ ಆಗ್ಬಿಡುತ್ತೆ ಮಿಷಿನು. ನೋಡಿ ಹೋಗ್ಬಿಟ್ರೆ ಅಲ್ಲಿಗೆ ಹೋಗ್ತಾ ಇದೆ. ಎಷ್ಟು ಡೌನ್ ಆಗುತ್ತೆ ಅಂದರೆ ಅದು ತುಂಬ ಚೆನ್ನಾಗಿತ್ತು. ಮತ್ತು ವೀಡಿಯೋ ಇಷ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.